ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಮೆಸೇಜ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ. ರನ್ನರ್, ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್. ಓಕೆ, ಸಿ ಈ ಪರ್ಸನ್ನು ನಿಮ್ಮಿಂದ ದೂರ ಆಗಿದ್ರೆ, ಅಂದರೆ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ, ನೀವಿಬ್ಬರು ಒಬ್ಬರು ಬಿಟ್ಟು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಅಥವಾ ನೋ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಸಪ್ರೇಷನಲ್ಲಿ ಇದ್ದರೆ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ನಾನು ನಿನ್ನಿಂದ ಇನ್ನು ಓಡೋಡೋಕ್ಕೆ ಇಷ್ಟಪಡಲ್ಲ, ನಾನು ಎಲ್ಲಿ ನಿನ್ನಿಂದ ಓಡೋಗ್ಬಿಡ್ತೀನೋ ಅನ್ನೋ ಒಂದು ಭಯದ್ರಲ್ಲೇ ನಾನು ನಿನ್ನಿಂದ ಓಡೋದಾಯಿತು. ಅಂದರೆ ಈ ಪರ್ಸನ್ನು ನಿಮ್ಮನ್ನು ದೂರ ಮಾಡಿಕೊಂಡ್ರೂ ಕೂಡ ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ನನಗೆ ಇನ್ನು ದೂರ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಫೇಸ್ ಮಾಡಬೇಕು, ನನ್ನ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು, ನಾನು ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ತುಂಬ ರೆಸ್ಪಾನ್ಸಿಬಿಲಿಟೀಸಿಂದ ಹ್ಯಾಂಡಲ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅನ್ನೋ ಥರ ಈ ಪರ್ಸನ್ ಈಗ ನಿಮಗೆ ಹೇಳ್ತಿದ್ದಾರೆ. ನೀವು ಮತ್ತು ಅವರು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಈಗ ಮತ್ತೆ ಈ ಪರ್ಸನ್ ಕಾಂಟ್ಯಾಕ್ಟ್ಗೆ ಬಂದು ನಿಮ್ಮ ಜೊತೆ ರಿಲೇಷನ್ಶಿಪ್ನ ಒಂಥರ ರೀಸ್ಟಾರ್ಟ್ ಮಾಡೋ ಹಾಗೆ ಈ ಪರ್ಸನ್ನು ಅವರ ಒಂದು ಏನು ವಾಕ್ ಅವೇ ಮಾಡಿದ್ರಲ್ಲ ಅದರಿಂದ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಬರ್ತಿದೆ. ಆ್ಯಂಡ್ ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ನೀನು ಎಷ್ಟು ನನ್ನನ್ನು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ನನ್ನನ್ನು ಹೇಗೆ ಕೇರ್ ಕನ್ಸರ್ನ್ ಲವ್ವಿಂದ ನೀನು ನನ್ನನ್ನು ಫೀಲ್ ಮಾಡ್ತೀಯಾ ಅದೇ ಒಂದು ಫೀಲಿಂಗ್ಸಲ್ಲಿ ನಾನು ನಿನ್ನನ್ನು ನೋಡ್ತೀನಿ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಡ್ ಬರ್ತಾ ಇದೆ. ಸೊ ಇಟ್ ಶೋಸ್ ಈ ಪರ್ಸನ್ ನಿಮ್ಮನ್ನು ಈಕ್ವಲ್ ಆಗಿ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅಷ್ಟೇ ನಿಮ್ಮನ್ನು ಈಕ್ವಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಈಕ್ವಲ್ ಆಗಿ ಪ್ರೀತಿಸೋದಕ್ಕೆ ಇಷ್ಟಪಡ್ತಾರೆ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ಪ್ರಾಬಬ್ಲಿ ಆ ಪರ್ಸನ್ಗೆ ಎಲ್ಲೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಫಿನಾನ್ಷಿಯಲ್ ವೈಸ್ ಆ ಪರ್ಸನ್ ತುಂಬ ಕಷ್ಟದಲ್ಲಿ ಇದ್ದಾರೆ, ಅವರ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರಬಹುದು, ಅವರ ಕೆರಿಯರ್ ಮೇಲೆ ಆ ಪರ್ಸನ್ ತುಂಬ ಫೋಕಸ್ ಮಾಡ್ತಿದ್ದಾರೆ, ಹಾಗಾಗಿ ಅವರು ನಿಮ್ಮನ್ನು ಆ ಪರ್ಸನ್ ದೂರ ಮಾಡ್ಕೊಳ್ತಾ ಇರುವಂಥ ಚಾನ್ಸಸ್ ಇದೆ. ಮೇ ಬಿ ಫಿನಾನ್ಷಿಯಲ್ ಸ್ಟೇಟಸ್ ಕೂಡ ಇಲ್ಲಿ ಮ್ಯಾಟರ್ ಆಗ್ತಾ ಇರ್ಬೋದು. ಅವರ ಒಂದು ಆಸ್ತಿ ಅಥವಾ ಪ್ರಾಪರ್ಟಿ ಅಥವಾ ಏನಂತಾರೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇದೆಲ್ಲ ಆ ಪರ್ಸನ್ಗೂ ನಿಮಗೂ ತುಂಬ ಡಿಫ್ರೆನ್ಸಸ್ ಇರ್ಬೋದು. ಅಥವಾ ನಿಮ್ಮ ಹತ್ರ ತುಂಬ ಫಿನಾನ್ಷಿಯಲ್ ಸ್ಟೇಟಸ್ ಇದ್ದು ಅವ್ರ ಹತ್ರ ಏನೂ ಇಲ್ಲದೆ ಇರ್ಬೋದು. ಅಂದರೆ ನಿಮ್ಮಿಬ್ಬರ ಮಧ್ಯ ಒಂದು ಡಿಫ್ರೆನ್ಸಸ್ ಇದೆ, ಒಂದು ಸ್ಟೇಟಸ್ ವೈಸ್ ಡಿಫ್ರೆನ್ಸಸ್ ಇದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಮತ್ತು ಅವರ ಒಂದು ಸ್ಟೇಟಸ್ ಈಕ್ವಲ್ ಆಗಿ ಮಾಡ್ಕೊಳ್ಳೋ ಹಾಗೆ ಆ ಪರ್ಸನ್ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅವರ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ಈ ಪರ್ಸನ್ ನಿಮ್ಮನ್ನು ತುಂಬಾ ತಲೆಗೆ ಹಾಕ್ಕೊಳ್ತಾ ಇದ್ದಾರೆ. ಲೈಕ್ ನಾನು ನೀನು ಈಕ್ವಲ್ ಆಗಿ ಬದುಕಬೇಕು, ಈಕ್ವಲ್ ಆಗಿರಬೇಕು, ನನ್ನಲ್ಲೂ ನಿನ್ನಲ್ಲೂ ಪ್ರೀತಿ ಪ್ರೇಮ ಹಣ ಆಸ್ತಿ ಅಂತಸ್ತು ಎಲ್ಲ ಈಕ್ವಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಗಾಸಿಪ್, ಐ ಆಮ್ ಅಫ್ರೇಡ್ ಆಫ್ ವಾಟ್ ಅದರ್ ಪೀಪಲ್ ವಿಲ್ ಥಿಂಕ್. ಅವ್ರಿಗೆ ಇನ್ನೊಂದು ಭಯ ಏನಿದೆ ಅಂತ ಅಂದರೆ ನಿಮ್ಮ ಮತ್ತು ಅವರ ವಿಚಾರ ಬೇರೆಯವ್ರು ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದು ಬೇರೆಯವರ ಕಿವಿಗೆ ಹೋಗಿ ಅದು ಗಾಸಿಪ್ ಥರ ಆಗಿ ಅವರ ಒಂದು ಸೋಷಿಯಲ್ ಪ್ರೆಸ್ಟೀಜ್ ಅಥವಾ ನಿಮ್ಮ ಒಂದು ಸೋಷಿಯಲ್ ಪ್ರೆಸ್ಟೀಜ್ಗೆ ಏನಾದರೂ ಡ್ಯಾಮೇಜ್ ಆಗಿ ನಿಮ್ಮಿಬ್ಬರ ಮಧ್ಯ ಯಾವುದಾದ್ರೂ ಒಂದು ರೆಸ್ಪೆಕ್ಟ್ ಹಾಳಾದರೆ ಆ ಪರ್ಸನ್ ಅದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಇಲ್ಲ. ಅದು ಅವ್ರಿಗೆ ಹೆದರಿಕೆ ಆಗಿ ಅವರು ನಿಮ್ಮಿಂದ ದೂರ ಹೋಗೋದಕ್ಕೆ ಒಂದು ಕಾರಣ ಆಗಿದೆ. ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಅಥವಾ ಹೊರಗಡೆ ಇರೋರಿಗೆ ಗೊತ್ತಾದರೆ ನಿನ್ನ ರಿಲೇಷನ್ಶಿಪ್ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ನಾನು ಅದನ್ನು ತಡ್ಕೊಳಕ್ಕಾಗಲ್ಲ, ನಿನ್ನ ರೆಸ್ಪೆಕ್ಟ್ ಯಾವಾಗಲೂ ನನ್ನ ಕೈಯಲ್ಲಿದೆ ಹಂಗಂದ್ಬಿಟ್ಟು ಅದನ್ನು ನಾನು ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ನಿನ್ನ ರೆಸ್ಪೆಕ್ಟ್ನ ಉಳಿಸೋದಕ್ಕೇ ಟ್ರೈ ಮಾಡ್ತೀನಿ ಹೊರತು ನಿನ್ನ ರೆಸ್ಪೆಕ್ಟ್ನ ಹಾಳು ಮಾಡುವಂಥ ಕೆಲಸ ನಾನು ಮಾಡಲ್ಲ. ಹಾಗಾಗಿ ನಾನು ಹೆದರ್ಕೊಳ್ತಾ ಇದ್ದೀನಿ ನಿನ್ನ ಹತ್ರ ಬರೋದಕ್ಕೆ, ಐ ಆಮ್ ಅಫ್ರೇಡ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಬಿಕಾಸ್ ಯಾರಾದರೂ ಏನಾದರೂ ನಿಮ್ಮಿಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಮಾತಾಡೋದು ಆ ಪರ್ಸನ್ಗೆ ಇಷ್ಟ ಆಗ್ತಿಲ್ಲ ಅನ್ನುವಂಥದ್ದು ಅವರು ಆ ಮೆಸೇಜ್ನ ಕೊಡ್ತಿದ್ದಾರೆ. ಆ್ಯಂಡ್ ವಿಲ್ ಸಿ ಇನ್ನೊಂದು ಮೆಸೇಜ್ ಏನಿದೆ ಒರಾಕಲಿಂದ ಅಂತ ಅಂದ್ಬಿಟ್ಟು. ಓಕೆ, ರೆಸ್ಪಾನ್ಸಿಬಿಲಿಟೀಸ್, ನಾನು ಆಲ್ರೆಡಿ ಹೇಳ್ದಂಗೆ ಆ ಪರ್ಸನ್ಗೆ ಅವ್ರದ್ದೇ ಆದಂತಹ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದಿದೆ. ಅಂದರೆ ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರಬಹುದು. ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಆ ಪರ್ಸನ್ ನಿಮಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಟೇಕ್ ಕೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವರ ಒಂದು ಎಮೋಷ್ನಲ್ ನೀಡ್ಸ್ ನೀವೇ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ. ಅಂದರೆ ಈ ಕೇರ್ ಕನ್ಸರ್ನ್ ಸಿಂಪತಿ ಲವ್ ಕೈಂಡ್ನೆಸ್ ಇದೆಲ್ಲ. ಬಟ್ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರದ್ದೇ ಆದಂಥ ಒಂದು ಫ್ಯಾಮಿಲಿ ಇದೆ, ಅವ್ರದ್ದೇ ಆದಂಥ ಕೆರಿಯರ್ ಇದೆ. ಈ ಒಂದು ರೆಸ್ಪಾನ್ಸಿಬಿಲಿಟೀಸಲ್ಲಿ ನಿಮಗೆ ಅವರು ಕೆರಿಯರ್ ಅಥವಾ ನಿಮ್ಮ ಒಂದು ಏನಂತಾರೆ ಫೀಲಿಂಗ್ಸ್ಗೆ ಆ ಪರ್ಸನ್ ರೆಸ್ಪಾಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ.
ಇಟ್ ಶೋಸ್ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಬಟ್ ಸ್ಟಿಲ್ ಈ ಪರ್ಸನ್ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸಲ್ಲಿ ನಿಮಗೆ ಆ ಪರ್ಸನ್ನು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಇಷ್ಟು ದಿನ ಏನು ಓಡೋಗ್ತಿದ್ರು ನಿಮ್ಮಿಂದ, ಈಗ ಅದನ್ನು ನಿಲ್ಲಿಸಬೇಕು, ನಿಮ್ಮನ್ನ ಅವರು ಫೇಸ್ ಮಾಡಬೇಕು, ನಿಮ್ಮ ಕ್ವಶನ್ಸ್ಗೆ ಅವ್ರು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಓಕೆ, ಲವ್ ಅಂತ ಒಂದು ಕಾರ್ಡ್ ಬರ್ತಿದೆ. ಓಕೆ, ಐ ವಾಂಟ್ ಟು ಸೇ ಐ ಲವ್ ಯು. ಸೊ ಇಟ್ಸ್ ಅ ಡೈರೆಕ್ಟ್ ಮೆಸೇಜ್. ಇಫ್ ಯು ವಾಂಟ್ ಟು ಕ್ಲೇಮ್ ಮಾಡ್ಕೊಳ್ಳಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಲವ್ ಅಂತ ಬರ್ತಿದೆ. ಅಂದರೆ ಈ ಪರ್ಸನ್ ಮನಸ್ಸಲ್ಲಿ ಇನ್ನೂ ನೀವಿದ್ದೀರಾ, ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ನೀವು ಬೇಕಾಗಿದೆ, ನಿಮ್ಮ ಒಂದು ಎಮೋಷನ್ಸ್ ಅವ್ರಿಗೆ ಈಗ ನೀಡೆಡ್ ಆಗಿದೆ, ಅಂದರೆ ಅವ್ರಿಗೆ ಅವಶ್ಯಕತೆ ಇದೆ. ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪರ್ಸನ್ ನಿಮ್ಮನ್ನ ಇನ್ನೂ ಪ್ರೀತಿಸ್ತಿದ್ದಾರೆ, ಆ ಪ್ರೀತಿನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಟ್ರೈ ಮಾಡ್ತಿದ್ದಾರೆ. ಸೊ ಇದು ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರಾ, ಇಫ್ ಯು ವಾಂಟ್ ಟು ಕ್ಲೇಮ್ ದಿಸ್ ಎನರ್ಜಿ, ಕ್ಲೇಮ್ ಇಮಿಡಿಯೇಟ್ಲಿ, ಬಿಕಾಸ್ ಆ ಪರ್ಸನ್ ನಿಮ್ಮನ್ನ ಪ್ರೀತಿಸ್ತಿದ್ದಾರೆ, ಐ ಲವ್ ಯು ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಮೇಕ್ ಅ ಪ್ರಾಮಿಸ್, ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಸೊ ಅವ್ರು ಹೇಳ್ತಿದ್ದಾರೆ, ನೀನೇನಾದರೂ ನನ್ನನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ನೀನು ನನಗೋಸ್ಕರ ವೆಯ್ಟ್ ಮಾಡು, ನಾನು ತುಂಬ ಬೇಗ ನಿನ್ನ ಹತ್ರ ಬರ್ತೀನಿ, ನಾನು ನಿನ್ನನ್ನು ರೀಚ್ ಆಗ್ತೀನಿ, ನನ್ನ ಮತ್ತು ನಿನ್ನ ಪ್ರೀತಿ ಏನಾದರೂ ನಿಜವಾಗಿದ್ದರೆ ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಸೊ ಪ್ರಾಮಿಸ್ ಮಾಡು, ನೀನು ಬೇರೆ ಎಲ್ಲೂ ಬೇರೆ ಕಡೆ ಅಟ್ರ್ಯಾಕ್ಟ್ ಆಗ್ದೇನೆ ಅಥವಾ ಬೇರೆ ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಡ್ದೇನೆ ನೀನು ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ರೆ ನಾನು ನಿನ್ನ ಹತ್ರ ಫಾರ್ ಶ್ಯೂರ್ ಬರ್ತೀನಿ, ನಾನು ಅದನ್ನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀನು ಪ್ರಾಮಿಸ್ ಮಾಡು, ನೀನು ನನಗೋಸ್ಕರನೇ ವೆಯ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅನ್ನುವಂಥದ್ದು ಬರ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಕಾರ್ಡು ಫೈನಲ್ ಡೆಸ್ಟಿನೇಷನ್. ಸೊ ಫೈನಲ್ ಡೆಸ್ಟಿನೇಷನ್ ಅಂತ ಅಂದರೆ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ದೇರ್ ಈಸ್ ನೋ ಒನ್ ಬಿಫೋರ್ ಆರ್ ಆಫ್ಟರ್, ಯು ಆರ್ ದ ಓನ್ಲಿ ಒನ್. ಅಂದರೆ ನಿನ್ನ ನಾನು ಇಷ್ಟಪಡೋ ಅಷ್ಟು ಅಥವಾ ಬಿಫೋರ್ ಆಗಿರ್ಬೋದು, ಅಂದರೆ ನಿಮ್ಮನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ನಿಮ್ಮನ್ನ ಬಿಟ್ಟು ಹೋದ ಮೇಲೆ ಆಗಿರಬಹುದು, ಆ ಪರ್ಸನ್ನು ನಿಮ್ಮನ್ನು ಅವರು ಚೇಂಜ್ ಮಾಡೋದಕ್ಕಾಗಲ್ಲ, ಅಂದರೆ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ನಿಮಗೆ ಕೊಟ್ಟಂತಹ ಸ್ಥಾನ ಮಾನ ಗೌರವ ಇನ್ಯಾರೂ ಕೂಡ ಅದನ್ನು ತೊಗೊಳೋದಕ್ಕಾಗಲ್ಲ, ಅದು ನಿಮಗಾಗೆ ಅದು ಮೀಸಲು ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಅವರ ಜೀವನದಲ್ಲಿ ಅವರು ನಿಮ್ಮನ್ನ ಮೀಟ್ ಮಾಡೋದು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನೀವಿಬ್ಬರು ಒಂದಾಗಿರೋದೇ ಅವರ ಒಂದು ಡೆಸ್ಟಿನೇಷನ್ ಅನ್ನೋ ಥರ, ಅಂದರೆ ಗುರಿ ಅನ್ನೋ ಥರ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು. ಸೊ ನೋಡೋಣ ಟ್ಯಾರೋಯಿಂದ ಆ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು. 1 ಸೆಕೆಂಡ್. 9 ಆಫ್ ಸ್ವಾರ್ಡ್ ಅಂತ ಬಿದ್ದಿದೆ. 9 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಎನರ್ಜಿ ಬಂದು ಅವ್ರಿಗೆ ನೈಟಲ್ಲಿ ಮಲ್ಗೋದಕ್ಕಾಗ್ತಿಲ್ಲ, ನಿಮ್ಮದೇ ಡೇ ಡ್ರೀಮ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಕೆಲವೊಬ್ರು ಇರ್ತಾರೆ, ನಿಮ್ಮ ಜೀವನ ಎಲ್ಲ ಹಾಳಾಗೋಗ್ಬಿಡುತ್ತೋ ಅಥವಾ ನೀವು ಈ ಪರ್ಸನ್ನ ಮರ್ತೋಗ್ಬಿಟ್ಟಿದ್ರೆ ಮತ್ತೆ ಎಲ್ಲಿ ನಿಮ್ಮನ್ನ ನೆನಪಿಸೋಂಡು ಆಗೋಗ್ಬಿಡುತ್ತೋ ಅಂದ್ಬಿಟ್ಟು ಈ ಪರ್ಸನ್ ನಿಮ್ಮಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾಕೆಂದರೆ ನಿಮ್ಮ ಜೀವನನ ಅವರು ಸ್ಪಾಯಿಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅವ್ರಿಗೆ ನಿದ್ದೆ ಬರ್ತಿಲ್ಲ, ಡೇ ಡ್ರೀಮಿಂಗ್ ಮಾಡ್ತಾ ಇದ್ದಾರೆ, ನೈಟ್ ಡ್ರೀಮ್ಸ್ ಮಾಡ್ತಿದ್ದಾರೆ, ನಿಮ್ಮದೇ ಯೋಚನೆಯಲ್ಲಿದ್ದಾರೆ, ಯಾವುದೋ ಒಂದು ವಿಚಾರನ ಅವರು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮನಃಶಾಂತಿ ಇಲ್ಲ, ಅವ್ರಿಗೇನೋ ಒಂಥರ ಆ್ಯಂಗ್ಸೈಟಿ, ಡಿಪ್ರೆಷನ್, ಓವರ್ ಥಿಂಕಿಂಗಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಮೆಮೊರೀಸಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಅರ್ಥ ಕೊಡ್ತಿದೆ. ಸೊ ವಿಲ್ ಸಿ ಒನ್ ಮೋರ್ ಕಾರ್ಡ್, ಟ್ಯಾರೋ ಏನು ಹೇಳೋದಕ್ಕೆ ಇಷ್ಟಪಡುತ್ತೆ, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ದ ಮೂನ್ ಕಾರ್ಡ್ ಮತ್ತು 9 ಆಫ್ ಸ್ವಾರ್ಡ್ ಕಾರ್ಡ್ ಎರಡು ಸ್ವಲ್ಪ ಸಿಮಿಲರ್ ಅಂಗೇ ಫೀಲ್ ಆಗುತ್ತೆ. ಯಾಕೆ ಅಂದರೆ ಈ ಪರ್ಸನ್ನು ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ, ಅವರೊಂದು ಡಿಪ್ರೆಷನಲ್ಲಿದ್ದಾರೆ, ಅವರೊಂದು ಆ್ಯಂಗ್ಸೈಟಿಯಲ್ಲಿದ್ದಾರೆ, ನಿಮ್ಮದೇ ಆದಂತಹ ಆಲೋಚನೆಯಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ನಿಮ್ಮನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದರೆ ನಿಮ್ಮದೇ ಆದಂಥ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಇಲ್ಲಿ ನೋಡ್ಬೋದು, ಈ ವ್ಯಕ್ತಿ ನೀರಲ್ಲಿ ಮುಳುಗೋಗ್ತಿದ್ದಾನೆ, ಅಂದರೆ ಅವರು ನಿಮ್ಮದೇ ಆಲೋಚನೆಯಲ್ಲಿ ಮುಳುಗೋಗ್ತಿದ್ದಾರೆ. ಬಟ್ ಅವ್ರ ಹತ್ರ ಒಂದು ನಾಯಿ ಮತ್ತು ನರಿ ಎರಡೂ ಇದೆ. ಅಂದರೆ ಈ ಪರ್ಸನ್ನ ಸುತ್ತಮುತ್ತ ಇರುವಂತಹ ಜನಗಳು ಅಷ್ಟು ಪಾಸಿಟಿವ್ ಆಗಿಲ್ಲ, ಇವರ ಒಂದು ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಳ್ಳೋವಂಥ ವ್ಯಕ್ತಿಗಳಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ, ಯಾವುದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ತಿಲ್ಲ. ಅವರು ಮೇಲ್ನೋಟಕ್ಕೆ ಇರೋ ಹಾಗೆ ಅವರ ಮನಸ್ಥಿತಿ ಒಳಗಡೆ ಚೆನ್ನಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ತುಲಾ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ ಮತ್ತು ಮೀನ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ ಆಗಿರುತ್ತೆ. ಸೊ ನೋಡೋಣ ಈ ಪರ್ಸನ್ಗೋಸ್ಕರ ನಿಮ್ಮ ಫೀಲಿಂಗ್ಸ್ ಏನಾಗಿದೆ, ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಯಾವುದಾದ್ರೂ ಒಂದು 2 ಕಾರ್ಡ್ನ ಓಪನ್ ಮಾಡೋಣ. ಓಕೆ
ದ ಡೆವಿಲ್ ವಿತ್ ಟೆನ್ ಆಫ್ ಸ್ವಾರ್ಡ್ ಮತ್ತು ದ ಫುಲ್ ಕಾರ್ಡ್ ಬರ್ತಾ ಇದೆ ನಿಮಗೆ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ಡೆವಿಲ್ ಅಂತ ಅಂದರೆ ನೀವು ಈ ಪರ್ಸನ್ ಫಸ್ಟ್ ಆಫ್ ಆಲ್ ಟೆನ್ ಆಫ್ ಸ್ವಾರ್ಡ್ ಅಂತ ಇದೆ. ಟೆನ್ ಆಫ್ ಸ್ವಾರ್ಡ್ ಅಂತ ಅಂದರೆ ನೀವಿಬ್ಬರು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಈ ಪರ್ಸನ್ ನಿಮ್ಮನ್ನ ಮೋಸ ಮಾಡಿದ್ದಾರೆ, ಅವರು ನಿಮ್ಮನ್ನ ಬಿಟ್ರೇಯಲ್ ಮಾಡಿದ್ದಾರೆ. ಡಿಸೆಪ್ಷನ್ ಅಂತ ಅಂದರೆ ಸುಳ್ಳು ಹೇಳಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಅವರು ನಿಮ್ಮನ್ನು ಒಂದು ಚೀಟರ್ ಥರ ಟ್ರೀಟ್ ಮಾಡಿ ನಿಮ್ಮ ಹತ್ರ ಈ ಪರ್ಸನ್ ದೂರ ಹೋಗಿದ್ದಾರೆ ಅಂತ ಎಲ್ಲ ಫೀಲ್ ಮಾಡ್ತಿದ್ದೀರಾ. ಈ ಪರ್ಸನ್ನು ನಿಮ್ಮನ್ನು ಮೋಸ ಮಾಡಿದ್ರು, ಇವ್ರು ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ್ರು, ಈ ಥರದ್ದು ಯೋಚನೆಯಲ್ಲಿ ನೀವಿದ್ದೀರಾ. ಇವರು ನಿಮ್ಮನ್ನ ಬಿಟ್ರೇಯಲ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಸೊ ಈ ಸಿಚುವೇಶನ್ ಎಂಡ್ ಆಗೋಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನೀವಿದ್ದೀರಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅದಾದಮೇಲೆ ಬರ್ತಾ ಇರೋವಂಥದ್ದು ದ ಡೆವಿಲ್ ಅಂತ ತೊಗೊಳ್ಳೋಣ. ಡೆವಿಲ್ ಅಂತ ಅಂದರೆ ಈ ಪರ್ಸನ್ಗೋಸ್ಕರ ನೀವಿನ್ನ ಈ ಸಿಚುವೇಶನ್ ಎಂಡ್ ಆಗೋಗಿದೆ ಅಂದರೆ ನೀವು ನೋಡ್ಬೋದು, ಸ್ಟೋರಿ ಥರನೇ ನೋಡಿ. ಸತ್ ಮೇಲೆ ಈ ದೆವ್ವದ ಥರ ಕಾಡ್ತಾ ಇದ್ದೀರಾ ನೀವಿನ್ನ ಆ ಪರ್ಸನ್ಗೆ. ಆ ಪರ್ಸನ್ನು ಕೂಡ ನಿಮ್ಮನ್ನ ದೂರ ಆದಮೇಲೆ ಅವರು ನಿಮ್ಮನ್ನ ಒಂಥರ ದೆವ್ವದ ಥರ ಕಾಡ್ತಿದ್ದಾರೆ. ಅಂದರೆ ನೀವಿಬ್ಬರು ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಂಡಿದ್ರು, ಒಬ್ಬರ ಮೇಲಿರೋ ಒಂದು ಪ್ರೀತಿ, ಕೇರ್, ಕನ್ಸನ್ನು ಇನ್ನೂ ಅದೇ ಥರ ಇದೆ. ಒಬ್ರಿಗೆ ಇನ್ನೊಬ್ಬರ ಮೇಲೆ ಅಬ್ಸೆಷನ್ ಇದೆ. ಅವ್ರಿಗೋಸ್ಕರ ನೀವು ಆ್ಯನ್ಸೈಟಿ, ಡಿಪ್ರೆಷನ್, ಓವರ್ ಥಿಂಕಿಂಗ್ ಎಲ್ಲದರಲ್ಲೂ ಹೋಗಿದ್ದೀರಾ. ಕೆಲವೊಬ್ಬರು ಸೂಸೈಡ್ಗೂ ಕೂಡ ಟ್ರೈ ಮಾಡಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಿದೆ. ಸೊ ಈ ಥರದ್ದು ಒಂದು ಸಿಚುವೇಶನಲ್ಲಿ ಇದ್ದಾಗ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಏನೂ ಬೇಡ, ಸುಮ್ಮನೆ ಮಾತಾಡಿಸ್ಕೊಂಡು ಬರಲಿ, ಅವ್ರೇನು ನನ್ನ ಜೊತೆ ಇರಬೇಕು ಅಂತ ಅಲ್ಲ, ನನ್ನ ಫೋನ್ಗೆ ಅಥವಾ ನನ್ನ ಮೆಸೇಜ್ಗೆ ರೆಸ್ಪಾಂಡ್ ಮಾಡಲಿ, ಮೊದಲು ಥರ ಬೇಕಾಗಿಲ್ಲ, ಅಟ್ಲೀಸ್ಟ್ ನೀವು ಮಾಡೋ ಅಂಥ ಒಂದು ಕಾಲ್ ಮೆಸೇಜ್ಗೆ ಆ ಪರ್ಸನ್ ರೆಸ್ಪಾಂಡ್ ಮಾಡಲಿ, ನನ್ನ ಹತ್ರ ಫ್ರೆಂಡ್ಲಿ ಆಗಿ ಮಾತಾಡಲಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದ್ದೀರಾ. ಆದರೆ ನೀವು ಕೆಲವೊಂದು ಸರಿ ಇನ್ನೊಂದು ತಪ್ಪೇನು ಮಾಡ್ತಿದ್ದೀರಾ ಅಂತ ಅಂದರೆ ಬಿಟ್ಟು ಹೋಗಿರೋವಂಥ ರಿಲೇಷನ್ಶಿಪ್ನ ಮತ್ತೆ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದೀರಾ. ಈ ಫೂಲ್ ಥರನೇ ಬಿಹೇವ್ ಮಾಡ್ತಿದ್ದೀರಾ. ಸತ್ಯ ಯಾವುದು, ಸುಳ್ಳು ಯಾವುದು, ಏನು ಡಿಸಿಷನ್ ಮಾಡಬೇಕು, ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನೋವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಬಿಟ್ಟೋದಂಥ ವ್ಯಕ್ತಿ ಬಿಟ್ಟೋಗ್ಲಿ ಬಿಡು ಅನ್ನೋ ಒಂದು ಮನಸ್ಥಿತಿ ಇಲ್ಲದೇ ಅವ್ರನ್ನ ಇನ್ನೂ ನೀವು ಆ ಪರ್ಸನ್ ಒಂದು ಅಡಿಕ್ಷನ್ ಅಥವಾ ಒಂದು ಅಫೆಕ್ಷನ್ ಥರ ಆಗೋಗ್ಬಿಟ್ಟಿದೆ ನಿಮಗೆ. ಅಂದರೆ ಆ ಪರ್ಸನ್ ದೂರ ಹೋದ್ರೂ ನಿಮ್ಗೆ ಇನ್ನೂ ಆ ಪರ್ಸನ್ ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವಿದ್ದೀರಾ. ಇನ್ನೂ ಫೂಲ್ ಥರ ಬಿಹೇವ್ ಮಾಡ್ತಿದ್ದೀರಾ. ಒಂದು ಡಿಸಿಷನ್ ತೊಗೊಳ್ಳೋ ಅಂಥ ಒಂದು ಮೈಂಡ್ಸೆಟ್ಟಿಂದನೇ ಹೊರಗಡೆ ಬಂದ್ಬಿಟ್ಟಿದ್ದೀರಾ. ಒಂದು ಕ್ಲಾರಿಟಿ ಅನ್ನುವಂಥದ್ದೇ ನಿಮಗೆ ಬರ್ತಾ ಇಲ್ಲ. ಆ ಪರ್ಸನ್ನು ಕೆಲವೊಂದು ಸರಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಫೀಲ್ ಆಗಲ್ಲ. ಕೆಲವೊಂದು ಸರಿ ಅವರು ನಿಮಗೆ ಚೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅಥವಾ ಗೊತ್ತಾದ್ರೂ ಕೂಡ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಒಂಥರ ಫೂಲ್ ಥರ ಥಿಂಕ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ವಿಲ್ ಸಿ ಲಾಸ್ಟ್ ಒಂದು ಗೈಡೆನ್ಸ್ ನಾನು ಓಪನ್ ಮಾಡ್ತೀನಿ. ಏನಾದರೂ ನಿಮಗೆ ಗೈಡೆನ್ಸ್ ಇದೆಯಾ, ಗೈಡೆನ್ಸ್ ಏನು ಬೇಕು ನಿಮಗೆ ಯೂನಿವರ್ಸಿಂದ ಅನ್ನುವಂಥದ್ದು ಒಂದು ಕಾರ್ಡ್. 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ 1 more ಕಾರ್ಡ್, ದ ಎಂಪ್ರೆಸ್. ಓಕೆ, ಸೊ ಈ ಎರಡು ಕಾರ್ಡ್ ನೋಡ್ಬೋದು ನೀವು. 2 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಡಿಸಿಷನ್ ಮೇಕಿಂಗ್ ಇಲ್ಲ ಅನ್ನೋವಂಥದ್ದೇ ಬರ್ತಾ ಇದೆ. ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್. ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದಲ್ಲಿ 3 ಜನ ವ್ಯಕ್ತಿ ಇದ್ದರೆ ಅಥವಾ 3 ಸಿಚುವೇಶನ್ಸ್ಗಳಿದ್ರೆ, ಈ ಥರ ಟ್ರಯಾಂಗಲ್ಸ್ ಲವ್ ಸ್ಟೋರಿ ಇದ್ದರೆ ನಿಮ್ಗೆ ಏನೇ ಗೊತ್ತಾಗ್ತಿದ್ರು ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಿಲ್ಲ. ಡಿಸಿಷನ್ ಅನ್ನೋವಂಥದ್ದು ತೊಗೊಳ್ತಾ ಇಲ್ಲ. ಸೊ ಯೂನಿವರ್ಸ್ ಹೇಳ್ತಿದೆ ಇಟ್ಸ್ ಅ ರೈಟ್ ಟೈಮ್, ನೀನು ಒಂದು ಡಿಸಿಷನ್ನ ತೊಗೊಳ್ಳೋ ಅಂಥ ಟೈಮ್ ಬಂದಿದೆ. ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡುವಂಥ ಟೈಮ್ ಬಂದಿದೆ. ಟೈಮ್ನ ಮ್ಯಾನೇಜ್ ಮಾಡುವಂಥ ಟೈಮ್ ಬಂದಿದೆ. ಸೊ ಬ್ಯಾಲೆನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಎಂಪರರ್ ಅಂದರೆ ಇದರ ಅರ್ಥ ಬಂದು ನೀವು ದ ಎಂಪ್ರೆಸ್ ಅಂತ ಬರ್ತಿದೆ. ಎಂಪ್ರೆಸ್ ಅಂತ ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ, ಕೇರ್ ಮಾಡಿ, ನಿಮ್ಮ ಜೊತೆ ನೀವು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ, ಆದಷ್ಟು ಬೇಗ ಡಿಸಿಷನ್ ಅನ್ನೋವಂಥದ್ದನ್ನು ತೊಗೊಳ್ಳಿ ಅನ್ನೋವಂಥದ್ದು. ಅಂದರೆ ಇಟ್ ಇಸ್ ಸೇಯಿಂಗ್ ಲೈಕ್ ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಡಿ ಅನ್ನೋವಂಥ ಅರ್ಥದಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬಂದು 13, 14, 23, 5, 6, 15, 24, 3, 12, 21 ಆಗಿರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಇನ್ಷಿಯಲ್ ಬೇಕು ಅಂತ ಅಂದರೆ ಆ ಇನ್ಷಿಯಲ್ಗಳು ಬಂದು KCRTSGVPN ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ದು, ನಿಮ್ಗೆ ಈ ಮೆಸೇಜಸ್ನ ಯಾವುದಾದ್ರೂ ಕ್ಲೇಮ್ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.